ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಪತ್ನಿ ಮತ್ತು ಭಾವನ ಮೇಲೆ ಪಿಎಸ್ಐ ಮಚ್ಚಿನಿಂದ ಹಲ್ಲೆ ಮಾಡಿರುವಂತಹ ಆರೋಪ. ಹಲ್ಲೆ ಮಾಡಿದ ಪಿಎಸ್ಐ ಭೈರಪ್ಪನ ಬಂಧನವಾಗಿದೆ. ಈಗ ಕೆಂಗೇರಿ ಪೊಲೀಸರಿಂದ ಈಗ ಪಿಎಸ್ಐ ಭೈರಪ್ಪನನ್ನ ಬಂಧಿಸಿದ್ದಾರೆ. ವರದಕ್ಷಿಣೆ ಕಿರುಕುಳ ಮತ್ತು ಕೊಲೆಯತ್ನ ಪ್ರಕರಣದಲ್ಲಿ ಈಗ ಬಂಧನವಾಗಿದೆ. ಪತ್ನಿ ಮತ್ತು ಮಾವನ ಮೇಲೆ ಪಿಎಸ್ಐ ಮಚ್ಚಿನಿಂದ ಹಲ್ಲೆ ಮಾಡಿರುವಂಥ ಆರೋಪ ಒಂದು ದೃಶ್ಯದ ಸಮೇತವಾಗಿದೆ. ಮಚ್ಚು ಕೈಯಲ್ಲಿದೆ. 50 ಲಕ್ಷಕ್ಕೆ ಡಿಮ್ಯಾಂಡನ್ನು ಮಾಡಿರೋದು, ಜೊತೆಗೆ ರೌಡಿಗಳ ಮೂಲಕವಾಗಿ ಜೀವ ಬೆದರಿಕೆ ಹಾಕಿಸಿರೋ ಆರೋಪ. ದಿನನಿತ್ಯ ಕುಡ್ಕೊಂಡು ಬಂದು ಗಲಾಟೆಯನ್ನು ಮಾಡ್ತಾ ಇದ್ದೀನಿ. ಅಲ್ಲ ರೀ, PSI ಆಗಿರೋನು ಏನಪ್ಪ ನಿನಗೆ ಹೆಂಡತಿ ಹತ್ರ 50 ಲಕ್ಷ ತರಿಸುವಷ್ಟು, ಹೆಣ್ಣಿನ ಮನೆಯಿಂದ 50 ಲಕ್ಷ ತರಿಸು, ನೀನು ಅಂಥ ವಿಚಾರಕ್ಕೆ ಹೋಗ್ಬಿಟ್ಟಿದ್ಯಾ? ನೀನು ಯಾವುದಕ್ಕೋಸ್ಕರ ಯೂನಿಫಾರ್ಮ್ ಹಾಕ್ಕೊಳ್ತೀಯ? ಕಳಚಿಟ್ಬಿಟ್ಟು ಹೋಗು, ಬೇರೆ ಏನಾದರೂ ಕೆಲಸ ಮಾಡ್ಕೊಂಡು ಹೋಗು. ಹಸ್ಬೆಂಡ್ ಆ್ಯಂಡ್ ವೈಫ್ ಕ್ಲಾಶಸ್ ಜಾಸ್ತಿ ಆಗ್ತಾ ಇತ್ತು. ಕ್ವೆಶ್ಚನ್ ಮಾಡಿದ್ದಕ್ಕೇನೆ ನಮ್ಮ ತಂದೆ ತಾಯಿ ನಾನು ಭಾಳ ಸಲ ಹಾಗೆ ಹೀಗೆ ನಿಮ್ಮ ಅಪ್ಪನ ಮನೆಗೆ ಹೋಗು ಅಂತ ತುಂಬ ಇದಾಗ್ತಾ ಇತ್ತು ಸರ್. ಸೊ ಹಾಗಾಗಿ ಮತ್ತೆ ಮನೆಯವ್ರು ದೊಡ್ಡವರೆಲ್ಲ ಕೂತಿ ಕಾಂಪ್ರೂವ್ ಮಾಡಿ ಮತ್ತೆ ಕಳಿಸಿದ್ರು. ಅದಾದಮೇಲೆ ಕರ್ಕೊಂಡೋಗಿ ಬಾಳಿಸ್ತೀನಿ ಅಂತ ಅವರೇ ಕರ್ಕೊಂಡು ಹೋದವರು ನೀನು ಇರಬಾರ್ದು ಮನೆಯಲ್ಲಿ. ನಾನು ಸುಮ್ಮನೆ ಕರ್ಕೊಂಡು ಬಂದೆ, ಯಾಕೆಂದರೆ ಕೋರ್ಟಲ್ಲಿ ತಪ್ಪಾಗಬಾರ್ದು ನನ್ನ ಮೇಲೆ ಅಂತ ನಾನು ಕರ್ಕೊಂಡು ಬಂದೆ. ಸೊ ಹಾಗಾಗಿ ನಾನು ನೀನೇ ಮ್ಯೂಚುವಲಾಗೆ ನನಗೆ ಡಿವೋರ್ಸ್ ಕೊಟ್ಬಿಡು, ಇಲ್ಲ ನೀನು ಹೊರಟೋಗು, ಅಥವಾ ನಿಮ್ಮ ತಂದೆ ತಾಯಿ ಹತ್ರ ದುಡ್ಡು ಇಸ್ಕೊಂಡು ಬಾ. ಯಾವಾಗಲೂ ಸ್ವಲ್ಪ ವರದಕ್ಷಿಣೆ ಜಾಸ್ತಿ ಕೇಳೋರು ಸರ್. ನಾನೊಬ್ಬ PSI ಆಗಿ ಒಂದು ಮನೆ ಕೊಡಿಸಿಲ್ಲ, ಒಂದು ಸೈಟ್ ಕೊಡಿಸಿಲ್ಲ, ಒಂದು 50 ಲಕ್ಷ ಕ್ಯಾಶ್ ಕೊಡಲಿಲ್ಲ, ಹಾಗೆ ಹೀಗೆ ಅಂತ ತುಂಬ ಯಾವಾಗಲೂ ಅದು ಟಾರ್ಚರ್ಗಳು ನಡೀತಾನೆ ಇತ್ತು. ಅವರು ಸಸ್ಪೆಂಡು ಆದಾಗ ಅವರು ತುಂಬ ಹಿಂಸೆ ಮಾಡಿದ್ರು ಸರ್. ನಿಮ್ಮ ತಂದೆಯವ್ರ ಹತ್ರ ನಿಮ್ಮ ತಂದೆಯವ್ರ ಹತ್ರ ಆಸ್ತಿ ಬರ್ಸ್ಕೊಂಡು ಬಾ, ಜಮೀನು ಬರ್ಸ್ಕೊಂಡು ಬಾ ಅಂತ ಎಲ್ಲ. ಸೊ ಹಾಗಾಗಿ ಅದರೆಲ್ಲ ಟ್ರೈ ಮಾಡಿ ತುಂಬ ಇದು ಮಾಡಿದ್ರು ಸರ್, ಹರಾಸ್ ಮಾಡಿ ಎಲ್ಲ ಥರನೂ ತೊಂದರೆ ಮಾಡಿದ್ರು. ಸೊ ಹಾಗಾಗಿ ಇವಾಗ ಕಂಪ್ಲೇಂಟ್ ಕೊಡಬೇಕು ಅಂತ ನಾನು. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಯಾಕ್ರಿ ಯೂನಿಫಾರ್ಮ್ ಹಾಕೋಬೇಕು? ಹೆಂಡತಿ ಮನೆಯಿಂದ 50 ಲಕ್ಷ ತೊಗೊಂಡು ಬಾ ಅಂತ ಹೇಳೋಕ್ಕೋಸ್ಕರ ಇವನು ಯೂನಿಫಾರ್ಮ್ ಹಾಕ್ಕೊಂಬಿಟ್ಟು ಹೊರಗಡೆಗೆ ಖಾಕಿ ದರ್ಪವನ್ನು ತೋರಿಸ್ಕೊಂಡು ಓಡಾಡೋಣ, ಮನೆಯಲ್ಲೂ ಕೂಡ ಮಚ್ಚ ಹಿಡ್ಕೊಂಡು ಓಡಾಡುವಂಥ ಇವನಿಗೆ ಪೊಲೀಸ್ ಅಂತ ಕರಿಬೇಕು, ಅವನಿಗೆ PSI ಅಂತ ಕರಿಬೇಕು, ಅವನಿಗೆ ಪೊಲೀಸ್ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರಿಗೆ. ಅಸಹ್ಯ ಅನಿಸುತ್ತೆ ರೀ ಯೂನಿಫಾರ್ಮ್ ಹಾಕ್ಕೊಂಡು ಈ ಥರ ಮಾಡೋರಿಗೆ. ಈಗ ಏನು ಮಾಡಿದ್ದಾರೆ, ಏನು ಆ್ಯಕ್ಷನ್ ಆಗಿದೆ ಮುರಳಿ? ಜನ ಈ ರೀತಿಯ ಆಟಿಟ್ಯೂಡನ್ನು ತೋರಿಸುವಂಥ ಸಾಮಾನ್ಯ. ಯಾಕೆಂದರೆ ಈ ರೀತಿಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಇದ್ಕೊಂಡು ಅವರ ಸಾಂಸಾರಿಕ ಜೀವನ ಇತ್ತು, ಸಾಂಸಾರಿಕ ಜೀವನ ಸಂಪೂರ್ಣವಾಗಿ ಹಾಳು ಮಾಡ್ಕೊಂಡಿರ್ತಾರೆ. ಈ ಪ್ರಕರಣದಲ್ಲೂ ಕೂಡ ಅದೇ ಆಗಿರೋಂಥದ್ದು. ಯಾಕೆಂದರೆ ಲೋಕಾಯುಕ್ತದಲ್ಲಿ ಟ್ರಾಪ್ ಆಗಿದ್ದಂಥ ಭೈರಪ್ಪ ಅದನ್ನು ರಿವೋಕನ್ನು ಮಾಡಿಸ್ಕೊಳ್ಳೋದಕ್ಕೋಸ್ಕರ ಸರಿಸುಮಾರು 50 ಲಕ್ಷ ಹಣವನ್ನು ಬೇಡಿಕೆಯನ್ನು ಇಟ್ಟಿದ್ರು. ಅದನ್ನು ಕೊಡಬೇಕು, ಅದನ್ನು ಕೊಟ್ಟರೆ ನನಗೆ ಸಸ್ಪೆನ್ಷನ್ ಏನಿತ್ತು ಅದು ರಿವೋಕನ್ನು ಮಾಡಿಕೊಡ್ತಾರೆ ಅನ್ನೋ ರೀತಿಯಲ್ಲಿ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಪ್ರಾಥಮಿಕ ಹಂತದಲ್ಲಿ ಮನವಿಯನ್ನು ಮಾಡ್ಕೊಳ್ಳುವಂಥದ್ದು. ಯಾವಾಗ ಹಣವನ್ನು ಹೊಂದಿಸಲಿಕ್ಕೆ ಸಾಧ್ಯ ಆಗಲಿಲ್ಲ, ಆ ಸಂದರ್ಭದಲ್ಲಿ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾರೆ. ಜೊತೆಗೆ ದಿನ ಕೂಡ ಹಿಂಸೆಯನ್ನು ಕೊಡುವಂಥದ್ದು. ಜೊತೆಗೆ ತನ್ನ ಪತ್ನಿಯ ಅಪ್ಪ ಏನಿರ್ತಾರೆ, ಮಾವ ಏನಿರ್ತಾರೆ, ಆತನ ಮೇಲೂ ಕೂಡ ಹಲ್ಲೆ ಮಾಡುವಂಥ ಪ್ರಯತ್ನಗಳನ್ನು ಕೂಡ ನಿರಂತರವಾಗಿ ಮಾಡಿರುವಂಥದ್ದು. ಅಂದರೆ ಮಚ್ಚನ್ನು ಹಿಡ್ಕೊಂಡು ಆತ ಏನು ಬೇರೆ ರೀತಿಯಲ್ಲಿ ವರ್ತನೆಯನ್ನು ಮಾಡಿದ್ದಾನೆ. ಜೊತೆಗೆ ಮಹಿಳೆಗೆ, ತನ್ನ ಹೆಂಡತಿಗೆ ವಿವಸ್ತ್ರವನ್ನುಗೊಳಿಸಿ ಆಕೆಗೆ ಹಲ್ಲೆಯನ್ನು ಮಾಡಿರುವಂಥದ್ದು. ಜೊತೆಗೆ ಸಾರ್ವಜನಿಕವಾಗಿ ಆಕೆಗೆ ಅವಮಾನ ಮಾಡಿರುವಂಥ ಇದೆಲ್ಲ ಕೂಡ ಮಾಡಿರುವಂಥದ್ದು. ಯಾಕೆಂದರೆ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತ ಮಹಿಳೆ ಏನಂದ್ರೆ ಇವರ ಪತ್ನಿ ಏನಿದೆ, ಭೈರಪ್ಪ ಪತ್ನಿ, ಆಕೆ ಹೋಗಿ ದೂರನ್ನು ಕೊಟ್ಟರು ಕೂಡ ಯಾವುದೇ ರೀತಿಯ ರಿಯಾಕ್ಟ್ ಅನ್ನು ಕೂಡ ಮಾಡ್ತಿರ್ಲಿಲ್ಲ. ಯಾವಾಗ ಅದನ್ನ ಪೊಲೀಸ್ ಠಾಣೆಯ ಹಂತದಿಂದ ಕಮಿಷನ್ ಆಫೀಸ್ಗೆ ಅಥವಾ DG ಆಫೀಸ್ಗೆ ತೆಗೆದುಕೊಂಡು ಹೋಗಿದ್ರು. ಇವತ್ತು ಮಧ್ಯಾಹ್ನ 1 ಗಂಟೆ ಸಂದರ್ಭದಲ್ಲಿ ಅದನ್ನು ತೆಗೆದುಕೊಂಡು ಹೋದ್ರು. ಈಗ ಭೈರಪ್ಪನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಯಾಕೆಂದರೆ ನಿರಂತರವಾಗಿ ಇದು ಸುದ್ದಿ ಮಾಧ್ಯಮಗಳಲ್ಲಿ ಬರ್ತಾ ಇದ್ದ ಹಿನ್ನೆಲೆಯಲ್ಲಿ ಮುಜುಗರದಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನಗಳನ್ನು ಮಾಡಿರುವಂಥದ್ದು. ಯಾಕೆಂದರೆ ಇದೇ ವಿಡಿಯೋಗಳನ್ನು, ಇದೇ ಫುಟೇಜಸ್ಗಳನ್ನು ಕೆಂಗೇರಿ ಪೊಲೀಸ್ ಠಾಣೆಗೆ ಈ ಹಿಂದೆ ಕೂಡ ಕೊಟ್ಟಿದ್ರು. ಆದರೆ ಆ ಸಂದರ್ಭದಲ್ಲಿ ಕೇವಲ NCR ರಿಜಿಸ್ಟರನ್ನು ಮಾಡಿ ಏನೋ ಸಮಾಧಾನ ಮಾಡಿ ಕಳಿಸುವಂಥ ಕೆಲಸಗಳಾಗಿತ್ತು. ಯಾವಾಗ ಅದು ಪೊಲೀಸ್ ಆಯುಕ್ತರ ಕಚೇರಿಗೆ ಬಂದ ಬಳಿಕ ಈಗ ಬಂಧನ ಆಗಿ ಅವರನ್ನ ವರದಕ್ಷಿಣೆ ಬೇಡಿಕೆ ಇಟ್ಟಂತ ಪ್ರಕರಣ ಮತ್ತು ಕೊಲೆಯತ್ನ ಪ್ರಕರಣ ಏನಿತ್ತು, ಅಲ್ಲ, ಈ ಇನ್ಫಾರ್ಮ್ ಹಾಕೊಂಡು ಇವ್ನು ಫಿಟ್ ಹೇಗಾಗಿರ್ತಾನೆ? ಒಂದು ಯಾವ್ದಾದ್ರು ಪೊಲೀಸ್ ಸ್ಟೇಷನ್ಗೆ ಇವ್ನಿಗೆ ಏನಾದ್ರು ಕೊಟ್ರೆ ಅಲ್ಲಿರುವಂಥವ್ರ ಜೊತೆಗೆ ಇವ್ನು ಹೇಗೆ ನಡ್ಕೊಳ್ತಾನೆ ಆಗಿದ್ರು? ಇನ್ಫಾರ್ಮ್ ಹಾಕೊಳ್ಳೋಕೆ ಅನ್ಫಿಟ್ ಇವನು ಹಾಕಿದ್ದಾಗ ಖಂಡಿತ ರೌಡಿ ಪೊಲೀಸ್ ಅಂತಾನೆ ಹೇಳ್ಬೋದು ಅವ್ರನ್ನ. ಯಾಕೆಂದ್ರೆ ಆತನ ವರ್ತನೆ ಜೊತೆಗೆ ಆತ ಮಾಡ್ಕೊಂಡಿರೋಂಥ ಅವ್ಯವಹಾರಗಳೇನಿತ್ತು ಅದೆಲ್ಲ ಕೂಡ ನೋಡಿದ್ರೆ ಗೊತ್ತಾಗ್ತಾ ಇದೆ. ಆತನ ಬ್ಯಾಕ್ಗ್ರೌಂಡ್ ಯಾವ ರೀತಿ ಇದೆ, ಜೊತೆಗೆ ಆತ ಪೊಲೀಸ್ ಹುದ್ದೆಗೆ ಯಾವುದಕ್ಕಾಗಿ ಸೇರಿದಾನೆ ಅನ್ನೋದು ಕೂಡ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇರೋಂಥದ್ದು. ಹಣವನ್ನು ಮಾಡುವಂಥದ್ದು ಅಥವಾ ಅದರಿಂದ ಬರುವಂಥ ದರ್ಪ ಏನಿತ್ತು ಆ ದರ್ಪವನ್ನು ಸಾರ್ವಜನಿಕರು ಮೇಲೆ ಕೂಡ ತೋರಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿರೋಂಥದ್ದು. ಆ ಹಿನ್ನೆಲೆಯಲ್ಲಿ ಈಗ ಪತ್ನಿಗೆ ನಿರಂತರವಾಗಿ ಕಿರುಕುಳವನ್ನು ಕೊಡ್ತಾ ಇದ್ದಾನೆ. ಜೊತೆಗೆ ಒಂದು ಪುಟ್ಟ ಮಗು ಕೂಡ ಇದೆ, ಹೆಣ್ಣು ಮಗು ಇದೆ, ಅದಕ್ಕೂ ಕೂಡ ಕಿರುಕುಳ
ಕಿರುಕುಳವನ್ನು ಕೊಡ್ತಾ ಇದ್ದಾನೆ ಅಂತೇಳಿ ಪತ್ನಿ ಆರೋಪನ ಮಾಡಿದ್ರು ಕೂಡ ಪೊಲೀಸರು, ಯಾಕೆಂದರೆ ಪ್ರಮುಖವಾಗಿ ಕೆಂಗೇರಿ ಪೊಲೀಸರು ಇದ್ರ ಮೇಲೆ ಯಾಕೆ ಆಕ್ಷನನ್ನು ತೆಗೆದುಕೊಂಡಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇದೆ. ಜೊತೆಗೆ ಆಶ್ಚರ್ಯಕರ ವಿಚಾರ, ಯಾಕೆಂದರೆ ವಿಡಿಯೋ ಫುಟೇಜಸ್ಗಳನ್ನು ಕೂಡ ಕೊಟ್ಟರು ಕೂಡ ಕೇವಲ NCR ಅನ್ನು ಮಾಡಿ ಕಳಿಸ್ತಾರೆ ಅಂತ ಅಂದರೆ ಎಷ್ಟರ ಮಟ್ಟಿಗೆ ಪೊಲೀಸರು ತಮ್ಮ ಸಹ ಸಿಬ್ಬಂದಿಯನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು. ಯಾವಾಗಾದ್ರೂ ಪೊಲೀಸ್ ಆಯುಕ್ತರ ಕಚೇರಿ ಅಥವಾ DG ಕಚೇರಿಗೆ ಹೋಯ್ತು, DG ಕಚೇರಿಗೆ ಹೋಗಿ ತರಾತುರಿಯಲ್ಲಿ ಕೇವಲ ಒಂದೇ 1 ಗಂಟೆ ಅಂತರದಲ್ಲಿ FIR ಅನ್ನು ಮಾಡಿ ಬಂಧನಕ್ಕೆ ಒಳಪಡಿಸಿ ಈಗ ಆತನನ್ನು ವಿಚಾರಣೆಗಳು ಕೂಡ ಮಾಡ್ತಾ ಇರೋಂಥದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇಂಥ ಅನೇಕ ಕಡೆಗಳಲ್ಲಿದೆ, ಅಲ್ಲಿರುವಂಥ ಸಿಬ್ಬಂದಿಗಳು ಹೇಗೆ ಅವರ ರಕ್ಷಣೆ ಮಾಡ್ತಾರೆ ಅಂತೇಳಿ ನನಗೆ ಗೊತ್ತಿರುವಂಥ ಒಂದು ಕೇಸು ಇದೆ. ಅದರಲ್ಲಿ ಒಂದು ಅವಕಾಶ ಕೊಟ್ಟು ನೋಡ್ತಾ ಇದ್ದಾರೆ. ಆಗದೇ ಇದ್ದರೆ ಅಲ್ಲೂ ಹೀಗೆ ಆಗತ್ತೆ ಪರಿಸ್ಥಿತಿ.